ಹೊರಗಡೆ ಅಷ್ಟೇ ಯಾರ್ದಾರು ಹೊರಗಡೆ ಬರ್ಲಿ ಬರ್ತದಲ್ಲ ಮಾತಾಡ್ತಾರೆ ಎಸ್ ಸರ್ ಹೇಳಿ ಸರ್ ನಿನ್ನೆ ಬೆಳವಣಿಗೆ ಬಗ್ಗೆ ನೀವು ತಾವೇನು ಹೇಳ್ತೀರಿ ಸರ್ ತಾವು ಭೇಟಿ ಮಾಡಿರೋದ್ರ ಬಗ್ಗೆ ಈ ಒಂದೆಲ್ಲ ಬೆಳವಣಿಗೆಗೆ ತಾವು ಭೇಟಿ ಮಾಡೋದು ಬಾರಿ ಬಾರಿ ಚರ್ಚೆಗೆ ಕಾರಣ ಆಗಿದೆ. ಅಲ್ಲಾಂದರೆ ಭಾರಿ ಭಾರಿ ಚರ್ಚೆ ಆಗೋದು ಅನ್ನೋದು ಪ್ರಶ್ನೆ ಬರೋಂಗಿಲ್ಲ. ಯಾಕಂದರೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, DCM ಇದ್ದಾರೆ. ಸೊ ಭೇಟಿ ಹಿಂದೂ ಕೂಡ ನಮ್ಮ ಮನೇಲಿ ಇಲ್ಲಿ ಆಗಿದ್ವಿ, ಬೇರೆ ಕಡೆ KPCCಲಿ ಆಗ್ತಾ ಇರ್ತೇವೆ. ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ. ಭೇಟಿ ನಮಗೇನು ಇದರಲ್ಲಿ ಅಂಥದ್ದು ವಿಶೇಷ ಏನೋ ಅನ್ನಿಸ್ತಾ ಇಲ್ಲ. ಸ್ವಾಭಾವಿಕವಾಗಿ ಭೇಟಿಯಾಗಿರೋದು ಒಂದು ಭೇಟಿ ಚರ್ಚೆ ಅಷ್ಟೇ ಇದು. ಭೇಟಿಯಾಗಿರೋದು ವಿಶೇಷ ಅನ್ನೋದಿದ್ರು ಈ ಸಂದರ್ಭದಲ್ಲಿ ಭೇಟಿಯಾಗಿರೋದು ಮತ್ತು ಅವರು ಕೊಟ್ಟ ಸಂದೇಶ ಕುತೂಹಲಕರ. ಏನು ಸರ್ ವಿಶೇಷ ಸಂದೇಶ ಏನಿಲ್ಲ, ಪಾರ್ಟಿ ಗಟ್ಟಿಯಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು, ಅದೇ ಸಂದೇಶ ರೀ. ಎಲ್ಲ ಗಟ್ಟಿಯಾಗಿರಬೇಕು. 28 ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರಕ್ಕೆ ತರಬೇಕು ಎಲ್ಲರೂ ಕೂಡಿ ಅನ್ನೋದು ಅವರ ಚರ್ಚೆಯ ಮುಖ್ಯ ವಿಷಯ ರೀ ಅಧ್ಯಕ್ಷರದು. ಯಾವುದ್ರೆ ಅಲ್ಲ ಸಹಕಾರ ಕೇಳುವಂಥ ಪ್ರಶ್ನೆ ಈಗ ಉದ್ಭವಿಸಲ್ಲ. ಈಗ ಅಂಥ ಸನ್ನಿವೇಶ ಸಂದರ್ಭ ಏನೂ ಬಂದಿಲ್ಲ. ಅವರು ಕೂಡ ಏನು ಕೇಳಿಲ್ಲ, ನಾವು ಹೇಳುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ರೀ. ಅವ್ರೆಲ್ಲ ಅಂತಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿರ್ಬೇಕು ಅನ್ನೋದು ಅವ್ರದ್ದು ನಿಲುವು ಅದಾಗೈತಿ, ನಮ್ಮದು ಅದಾಗೈತಿ, ಎಲ್ಲರ ನಿಲುವು ಅದ ಇದೆ. 28ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಎಲ್ಲರೂ ಅಭಿಪ್ರಾಯ ಇದೆ. ಸಿಎಂ ಜೊತೆಗೆ ಗುರುಸ್ಕೊಂಡಿರುವಂಥ ಎಲ್ಲ ಶಾಸಕರು ಸಚಿವರ ಜೊತೆಗೂ ಕೂಡ ಮಾತಾಡ್ತಾ ಇದ್ದಾರೆ. ಕ್ಲಿಯರ್ ಸೂಚನೆ ಏನಾದ್ರು ಇದೆಯಾ ಅವ್ರಿಗೆ, ಅಥವಾ ಆ ಕಾರಣಕ್ಕಾಗಿ ಏನಾದ್ರು ಭೇಟಿ ಆಗ್ತಾ ಇಲ್ಲ ನೋಡಿ, ಅದಂತೂ ನಾವು ನಮ್ಗೆ ಹೇಳಿದ್ದೀವಿ, ಸಾಕಷ್ಟು ಸಾರಿ ಹೇಳಿದ್ದೀವಿ. ಆ ವಿಷಯ ಬಗ್ಗೆ ನಾವು ನಿರ್ಣಯ ತಗೊಳ್ಳೋದ್ರ ಹಂತದಲ್ಲಿ ಇಲ್ಲ. ಈಗ ಭೇಟಿಯಾಗಿದ್ದಾರೆ ಅದನ್ನು ಅಷ್ಟು ನಿಮಗೆ ನಾವು ಹೇಳ್ಬೋದು ಹೊರತಾಗಿ ಅದು ಯಾಕೋ ಏನಂತ ಅದನ್ನು ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಆಗೋಲ್ಲ. ಯಾಕೆ ನಮಗೂ ಗೊತ್ತಿರೋದು ಅಷ್ಟೇ ವಿಷಯ. ನಮಗೆ ಭೇಟಿಯಾಗಿದ್ದು ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ, ಮುಂದೆ ಬರುವಂಥ ಚುನಾವಣೆ ಬಗ್ಗೆ ಸುಮಾರು ವಿಷಯ ಚರ್ಚೆ ಆಗಿದೆ. ಸೊ ಅಷ್ಟು ಮಾತ್ರ ನಿನ್ನೆ ನಾವು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಖಂಡಿತ ಅದು ಇದು ನಿಜ. ಅದನ್ನೆಲ್ಲ ನೋಡ್ಲಿಕ್ಕೆ ಹೈಕಮಾಂಡ್ ಇದೆಯಲ್ಲ, ಅವ್ರು ಮಾಡ್ತಾರೆ, ಅಳದು ತೂಗಿ ಅವ್ರು ನಿರ್ಧಾರ ಮಾಡ್ತಾರೆ. ಅದರಲ್ಲಿ ನಮ್ಮ ಪಾತ್ರ ಏನೂ ಇರೋಲ್ಲ. ಮಾಡೋರೆಲ್ಲ ಅವ್ರು ಇರ್ತಾರೆ. ಆ ಪಾರ್ಟಿ ಏನು ಹೇಳುತ್ತೆ ಅದನ್ನು ಕೇಳುವಂಥ ಪ್ರಯತ್ನ ನಾವು ಅಷ್ಟೇ ಮಾಡೋದು, ಪಾಲನೆ ಮಾಡೋರು ಅಷ್ಟೇ. ಈ ಬೆಳವಣಿಗೆಗಳ ನಡುವೆ ನಿಮ್ಮ ಮತ್ತು DK ಶಿವಕುಮಾರ್ ಅವರ ಭೇಟಿ ಇನ್ನೊಂದು ರೀತಿ ಚರ್ಚೆಗಳಾಗ್ತದೆ. ಇಲ್ಲ, ಚರ್ಚೆ ಮಾಡೋದೇನು, ಅದು ಬೇರೆ ಪಕ್ಷದವ್ರು ಆಗಿದ್ರೆ ಅದು ಏನು ಭಾಳ ಮತ್ತು ಸಿಗ್ತಿತ್ತು. ನಮ್ಮ ಪಕ್ಷದವ್ರು ಅವರು BJPನೋ JDSನೋ ಇನ್ಯಾರನ್ನೋ ಭೇಟಿ ಆದರೆ ಅದು ಚರ್ಚೆ ಆಗ್ಬೋದಿತ್ತು. ನಮ್ಮ ಪಕ್ಷ ಅಧ್ಯಕ್ಷರು ನಮ್ಮ DCM ಭೇಟಿ ಆಗೋದ್ರಲ್ಲಿ ಅಂತ ಮಹತ್ವ ಪಡೆಯುವಂಥ ಏನು ವಿಷಯ ಇಲ್ಲ ಅಂತ ನನ್ನ ಭಾವನೆ. ಈಗ ಸುಮಾರು ಜನ ಎಲ್ಲರೂ ಭೇಟಿಯಾಗಿದ್ದಾರೆ. ಈಗ ಮತ್ತೆ ಈಗ ಎಲ್ಲರನ್ನೂ ಭೇಟಿಯಾಗಿದ್ದಾರೆ ಅವರು. ಮುಂದೆ ಅದಕ್ಕೆ ಎಲ್ಲ ಸಚಿವರನ್ನ, ಎಲ್ಲ ಲೀಡರನ್ನ ಭೇಟಿಯಾಗಿದ್ದಾರೆ ಅವರು. ಭೇಟಿಯಾಗಿಲ್ಲತ್ತೇನಿಲ್ಲ. ಕೊನೆಯದಾವ ಬಹುಶಃ ನಾ ಇರಬೇಕಷ್ಟೇ. ಅದನ್ನೇ ಏನೋ ನಿಮ್ಗೆ ಈಗ ಸಿಕ್ಕಿದೆ. ಕೊನೆಯದಾವ ನಾಳಿದ್ದೀನಿ. ಎಲ್ಲರಿಗೂ ಭೇಟಿಯಾಗಿದ್ದಾರೆ ಅವರು. ತಡೆಗೋಡೆ ಅಂತ ಇಲ್ಲವೇ ಇಲ್ಲ. ನಾವು ಹೇಳಿದ್ದೀವಿ, ತಡೆಗೋಡೆ ಇಲ್ಲವೇ ಇಲ್ಲ. ಹೈಕಮಾಂಡ್ ಆದೇಶ ಅಂತಿಮ ಅಂತ ಎಲ್ಲರೂ ಹೇಳ್ತಿದ್ದಾರೆ, ನಾನು ಅದನ್ನೇ ಹೇಳ್ತೀನಿ. ಮತ್ತು ಅವ್ರು ನಮ್ಮ ಪಕ್ಷದವ್ರು ಭೇಟಿಯಾಗಿದ್ದೀವಿ. ಮತ್ತು ಅವ್ರಿಗೆ ಎಲ್ಲ ಸಚಿವರು ಎಲ್ಲರೂ ಭೇಟಿಯಾಗಿದ್ದಾರೆ. ಯಾರು ಭೇಟಿಯಾಗಿ ನನ್ನ ಸೋರ್ಸಸ್ ಪ್ರಕಾರ ಎಲ್ಲ ಸೀನಿಯರ್ಸ್ ಇರ್ಬೋದು, ಕೆಲವೊಂದು ಬಿಟ್ಟು ಎಲ್ಲರೂ ಭೇಟಿಯಾಗಿದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬನು ಭೇಟಿಯಾಗಿರ್ಬೋದು ಕೊನೆಯದಾಗಿ. ಇಲ್ಲ ಇಲ್ಲ, ಪಕ್ಷ ಒಂದೇ ಇದೆ, ಬರಲೇಬೇಕು. ನಾವು ಅಲ್ಲಿ ಹೋಗ್ತೀವಿ, ನಮ್ಮ ಕಡೆ ಅವ್ರು ಬರ್ತಾರೆ. ಅದೇನು ವಿಶೇಷ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ಸೊ ಅವರು ಅವಶ್ಯಕವಾಗಿ ಇಲ್ಲಿ ಬಂದು ಹೋಗಿದ್ದಾರೆ ಸಾಕಷ್ಟು ಸಾರಿ. DK ಸುರೇಶ್ ಅವರು ಬಂದಿದ್ದಾರೆ, ನಾವು ಅವ್ರ ಮನೆಗೆ ಹೋಗಿದ್ದೀವಿ. ಸೊ ಸಾಕಷ್ಟು ಸಾರಿ ಹೋಗಿದ್ದೀವಿ, ಹೋಗಿಲ್ಲ ಅಂತೇನಿಲ್ಲ. ನಾಯಕರ ಅಭಿಪ್ರಾಯವನ್ನು ಪಡಿತಾ ಇದ್ದಾರೆ ಹೈಕಮಾಂಡ್, ನಿಮ್ಮ ರಾಜ್ಯದ ಕೆಲ ನಾಯಕರುಗಳ ಜೊತೆ.
ಇಲ್ಲ ನಮಗೆ ಯಾರು ಅಲ್ಲಿ ಬರ್ಲಿಕ್ಕೆ ಕೇಳಿಲ್ಲ, ನಮ್ಮ ಮಾಹಿತಿ ಕೂಡ ಯಾರು ಕೇಳುವಂಥ ಪ್ರಯತ್ನ ಕೂಡ ಮಾಡಿಲ್ಲ. ಐದಾರು ಜನರ ನಡುವೆ ಡೋರ್ ಶೇರಿಂಗ್ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ನೆನ್ನೆ ರಿವೀಲ್ ಮಾಡಿದ್ರು. ಇಷ್ಟು ದಿನ ಮೌನವಾಗಿತ್ತು, ಅಂಥದ್ದೇನಿಲ್ಲ ಅಂತ. ಬಟ್ ಈಗ ಸಡನ್ ಆಗಿ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವನ್ನು ಯಾಕೆ ಮಾತನಾಡಿದ್ರು? ನೋಡಿ, ಅವ್ರಿಗೂ ಆಸೆ ಇದ್ದೇ ಇರೋದು ಆಗಬೇಕಂತ, ಸಿ ಎಮ್ ಆಗಲಿಕ್ಕೆ. ಅವ್ರೇನಾರ ಅದನ್ನು ಕೇಳಿರ್ಬೋದು. ಅವರು ಸಿ ಎಮ್ ಕ್ಲೇಮ್ ಮಾಡಿದ್ರು, ಡೇ ಒನ್ನಿಂದ ಅವರು ಕ್ಲೇಮ್ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಆದರೆ ಹೈಕಮಾಂಡು ಸಿದ್ದರಾಮಯ್ಯಗೆ ಅವಕಾಶ ಕೊಟ್ಟಿದೆ, ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು. ಇವತ್ತು ಸಿ ಎಮ್ ಅವರು ಕೂಡ ಅಪೀಲ್ ಮಾಡಿದ್ದಾರೆ, ಹೈಕಮಾಂಡ್ ಅವರು ಬೇಗ ಇತ್ಯರ್ಥ ಮಾಡಬೇಕಂತ. ಸೊ ಸ್ವಂತ ಸಿ ಎಮ್ ಅವರು ಹೇಳಿದಾಗ ಅದ್ರ ಬಗ್ಗೆ ಈಗ ವರಿಷ್ಠರು ಗಮನ ಹರಿಸಬೇಕು. ಈಗ ಸರ್ 2.5 ವರ್ಷಕ್ಕಂತ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಕೂಡ ಈ ಶಾಸಕರ ಅಭಿಪ್ರಾಯ ಮುಖ್ಯ ಅಲ್ವಾ ಸರ್? ಶಾಸಕರ ಅಭಿಪ್ರಾಯ ಇಲ್ಲದೇ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆಲ್ಲ ಸಮ್ಮತಿ ಇದೆಯಾ ಎಲ್ಲ ಶಾಸಕರು? ಇನ್ನೂ ನಮ್ಮ ಪಾರ್ಟಿ ಅಂತಲ್ಲಿ ಚರ್ಚೆ ಇಲ್ಲ, ಯಾವುದೂ ಅದು ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಈಗ ಬಂದೇ ಇಲ್ಲ, ಅದು ಎಲ್ಲಿ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ. ಸರ್, ಈಗ ಎಲ್ಲರೂ ಖರ್ಗೆ ಅವ್ರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಈ ರಾಜಕೀಯ ಗೊಂದಲಗಳನ್ನ ಆದಷ್ಟು ಬೇಗ ಬಗೆಹರಿಸಿ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಎಲ್ಲರೂ ಮನವಿ ಮಾಡಿದ್ದಾರೆ. ತಾವು ಅವ್ರನ್ನ ಏನು ಭೇಟಿ ಮಾಡಿಲ್ಲ, ತಾವೇನು ಭೇಟಿ ಮಾಡ್ತೀರಾ ಅಂತ ಇವತ್ತೇನು ಬೆಂಗಳೂರು ಬರ್ತಾ ಇದ್ದಾರೆ, ತಾವೇನು ಭೇಟಿ ಮಾಡ್ತೀರಾ? ನೋಡೋಣ, ಟೈಮ್ ತೊಗೋತೀನಿ, ಟೈಮ್ ಸಿಕ್ಕರೆ ನಾನು ಭೇಟಿಯಾಗಿ ಹೇಳ್ತೀನಿ. ಸೊ ಅವ್ನು ಭೇಟಿ ಆಗಲಿಕ್ಕೆ ಏನು ಸಮಸ್ಯೆ ಇಲ್ಲ, ಭೇಟಿ ಆಗ್ತೀವಿ, ಅವ್ರ ಅಭಿಪ್ರಾಯ ತೊಗೊಳ್ತೀವಿ, ನಮ್ಮ ಅಭಿಪ್ರಾಯ ಅವರು ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಬದಲಾವಣೆ ಬಗ್ಗೆ ಹೈಕಮಾಂಡ್ ಹೇಳಿದ್ರೆ ಸರ್, ಹೈಕಮಾಂಡ್ ಹೌದು ಆಗ್ಬೇಕು ಅಥವಾ ಆಗುತ್ತೆ ಆ ಥರ ಹೇಳಿದ್ರೆ ವಿರೋಧಗಳಿದಾವೆ ಸರ್. ಅದು ಪಾರ್ಟಿ ಕೆಲಸ, ಅದನ್ನ ಅವ್ರು ನೋಡೋದು ವಿರೋಧ ಇದೆಯಾ ಪರವಾಗಿದೆಯಾ ಅದನ್ನು ನೋಡೋಂಥ ಪ್ರಯತ್ನ ಪಕ್ಷ ಮಾಡಬೇಕಾಗುತ್ತೆ. ನಾವು ಇಂಡಿವಿಜುವಲ್ ಹೇಳಿಕ್ಕಾಗಲ್ಲ, ಪಕ್ಷ ನೋಡಬೇಕಾದ್ರೆ.